Hello students, so let's revise the 12th unit in our English textbook, The Voter, written by Chinua Achebe. For your 6-mark answer, you will write a short note on the author. ಹಾಗಾಗಿ ಈ ಪಾಯಿಂಟ್ಸನ್ನು ಕವರ್ ಮಾಡಬೇಕಾಗತ್ತೆ. You should write like this. The Voter is a short story written by Chinua Achebe, a Nigerian novelist, poet, professor, and critic. Achebe's novels focus on the traditions of Igbo society. He published a number of short stories, children's books, and essay collections. In the second paragraph, you will write what the story is about. ಇದು ಯಾವುದರ ಬಗ್ಗೆ ಅಂತ ಹೇಳ್ತೀವಲ್ಲ ಅದಕ್ಕೆ you can write like this. The Voter is a short satire which gives a picture of how politics and elections work in modern African countries like Nigeria, specifically in the village Umofia. ಹಾಗಾಗಿ ಆ ರೀತಿ ಫಸ್ಟ್ ಅಂಡ್ ಸೆಕೆಂಡ್ ಪ್ಯಾರಾಗ್ರಾಫ್ ಬರೆದ್ಬಿಟ್ಟು ನೆಕ್ಸ್ಟ್ ಯು ಕ್ಯಾನ್ ಮೂವ್ ಆನ್ ಟು ರೈಟಿಂಗ್ ಯೋರ್ ಸ್ಪೆಸಿಫಿಕ್ ಆನ್ಸರ್ ಆಯಿತಾ. ನಾವು ಕಮಿಂಗ್ ಟು ದ 1-mark ಕ್ವೆಶ್ಚನ್ಸ್ ಫ್ರಮ್ ದಿಸ್ ಚಾಪ್ಟರ್. ದ ವೆರಿ ಫಸ್ಟ್ ಕ್ವೆಶ್ಚನ್ ಮಕ್ಕಳೇ ಇದು ಇಂಪಾರ್ಟೆಂಟ್. ವಾಟ್ ಈಸ್ ದ ಫುಲ್ ನೇಮ್ ಆಫ್ ರೂಫ್ ಅಂತ ಕೇಳಿದಾಗ ರುಫುಸ್ ಒಕೇಕೆ ಅಂತ ಬರೀತೀರಾ. ಪ್ಲೀಸ್ ಡೋಂಟ್ ಕಮಿಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್. ಪ್ರಾಕ್ಟೀಸ್ ಮಾಡಿ ಬರೆದು ಕ್ಯಾರೆಕ್ಟರ್ಸ್ ನೇಮ್ಸ್ ಸ್ಪೆಷಲಿ. ವಾಟ್ ವಾಸ್ ರುಫುಸ್ ಒಕೇಕೆ ಕಾಲ್ಡ್ ಆಸ್ ಫಾರ್ ಶಾರ್ಟ್? ಇನ್ ಶಾರ್ಟ್ ಅಂತ ಕೇಳಿದ್ರೆ ರೂಫ್ ಅಂತ ಬರೀತೀರಾ. ಯು ಹ್ಯಾವ್ ಟು ರಿಮೆಂಬರ್ ಬೋತ್ ದೀಸ್ ನೇಮ್ಸ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಹೂ ವಾಸ್ ದ ಮೋಸ್ಟ್ ಪಾಪ್ಯುಲರ್ ಮ್ಯಾನ್ ಇನ್ ದ ವಿಲೇಜ್ ಅಂತ ಕೇಳಿದಾಗ ಏನು ಬರೀತೀರಾ? ರೂಫ್ ಅಂತ ಬರೀತೀರಾ. ಓಕೆ, ರೂಫ್ ಆದರೂ ಬರೀರಿ. ರುಫಸ್ ಒಕೇಕೆ ಇಸ್ ಆಲ್ಸೋ ಓಕೆ. ದೆನ್ ಇನ್ನೊಂದು ಕ್ವೆಶ್ಚನ್ ಈ ರೀತಿ ಇರುತ್ತೆ. Why were people grateful to Rufus Okeke? ಅಂದಾಗ he had not abandoned the village in order to seek work in the towns. ಇಷ್ಟು ಈ ಸೆಂಟೆನ್ಸ್ ಬರೀಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. whom did the village Umofia belong to ಅಂತ ಕೇಳಿದಾಗ ಉಮೋಫಿಯಾ ಅನ್ನೋ ಹಳ್ಳಿ ಯಾರಿಗೆ ಸೇರಿದ್ದು ಅಂತ ಕೇಳಿದಾಗ ಪೀಪಲ್ಸ್ ಅಲಯನ್ಸ್ ಪಾರ್ಟಿ. ದಟ್ ವಿಲ್ ಬಿ ಯೋರ್ ಆನ್ಸರ್. ಫುಲ್ ಫಾರ್ಮ್ ಬರೀರಿ. PAP ಅಂತ ಬರೆಯೋದು ಬೇಡ, ಪೀಪಲ್ಸ್ ಅಲಯನ್ಸ್ ಪಾರ್ಟಿ ಅಂತ ಬರೀತೀರ. ಓಕೆ, ಅದಕ್ಕೆ ಮುಂಚೆ ದಿಸ್ ಪರ್ಟಿಕ್ಯುಲರ್ ಸೆಂಟೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಮೈ ಸ್ಟೂಡೆಂಟ್ಸ್. how long did Roof spend as a bicycle repairer's apprentice in Port Harcourt? How long ಅಂದರೆ ಎಷ್ಟು ದಿವಸ ಅಥವಾ ಎಷ್ಟು ಹೊತ್ತು ಕಾಲ ಅಂತ ಅರ್ಥ ಅಲ್ವಾ. how long 2 ವರ್ಷ, 2 years ಅಂತ ಬರೀತೀರ. ಓಕೆ, ಬೈಸೈಕಲ್ಸ್ ಏನಾಗಿ ಆಸ್ ವಾಟ್? ಬೈಸೈಕಲ್ ರಿಪೇರರ್ಸ್ ಅಪ್ರೆಂಟಿಸ್. ಅಪ್ರೆಂಟಿಸ್ ಅಂದರೆ ಟ್ರೈನಿಂಗ್. ಯಾರು ತಗೋತಾ ಇದ್ದಾರೋ ಅವರನ್ನು ಅಪ್ರೆಂಟಿಸ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಓಕೆ, ಎಲ್ಲಿ? ವೇರ್ ಅಂತ ಕೇಳಿದ್ರೆ ಪೋರ್ಟ್ ಹಾರ್ಕೋರ್ಟ್ ಅಂತ ಬರೀತೀರ. ಹಾರ್ಕೋರ್ಟ್ ಅಂತ ಬರೀತೀರ. ಓಕೆ, ದೆನ್ ಹೂ ವಾಸ್ ದ ಮೋಸ್ಟ್ ಇಲಿಸ್ಟ್ರಿಯಸ್ ಸನ್ ಆಫ್ PAP ಅಂದರೆ ಮಾರ್ಕಸ್ ಇಬೆ. ಯು ವಿಲ್ ರೈಟ್ ದಿಸ್ ನೇಮ್. ಓಕೆ, ಪ್ಲೀಸ್ ರಿಮೆಂಬರ್. ವಾಟ್ ವಾಸ್ ಮಾರ್ಕಸ್ ಇಬೆ ಇನ್ ಪೀಪಲ್ಸ್ ಅಲಯನ್ಸ್ ಪಾರ್ಟಿ ಅಂತ ಕೇಳಿದಾಗ ಮಿನಿಸ್ಟರ್ ಆಫ್ ಕಲ್ಚರ್. ಪ್ಲೀಸ್ ರಿಮೆಂಬರ್ ದಿಸ್. ಓಕೆ, ಇನ್ನೊಂದು ಕ್ವೆಶ್ಚನ್ ಈ ರೀತಿ ಬರುತ್ತೆ. ವಾಟ್ ವಾಸ್ ರೂಫ್ ರಿಯಲ್ ಎಕ್ಸ್ಪರ್ಟ್ ಇನ್? ರೂಫ್ ಯಾವುದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ದ? ಎಲೆಕ್ಷನ್ ಕ್ಯಾಂಪೇನಿಂಗ್ ಅಟ್ ಆಲ್ ಲೆವೆಲ್ಸ್, ವಿಲೇಜ್, ಲೋಕಲ್ ಗೌರ್ಮೆಂಟ್ ಆರ್ ನ್ಯಾಷನಲ್. ಇಷ್ಟೆಲ್ಲ ಬರೀಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಎಲೆಕ್ಷನ್ ಕ್ಯಾಂಪೇನಿಂಗ್ ಅಟ್ ಆಲ್ ಲೆವೆಲ್ಸ್ ಅನ್ನೋದನ್ನು ಮರಿಬೇಡಿ ಪ್ಲೀಸ್. ಓಕೆ, ದ ನೆಕ್ಸ್ಟ್ ಕ್ವೆಶ್ಚನ್ ಇಸ್ ವೆರಿ ಇಂಪಾರ್ಟೆಂಟ್. ವಾಟ್ ವಾಸ್ ಮಾರ್ಕಸ್ ಇಬೆ ಬಿಫೋರ್ ಹಿ ಜಾಯಿಂಟ್ ಪಾಲಿಟಿಕ್ಸ್? ಪಾಲಿಟಿಕ್ಸ್ ಜಾಯಿನ್ ಮಾಡ್ಲಿಕ್ಕೆ ಮುಂಚೆ, ಸೇರ್ಕೊಳ್ಳಿಕ್ಕೆ ಮುಂಚೆ ಮಾರ್ಕಸ್ ಇಬೆ ಏನಾಗಿದ್ದ? ಮಿಷನ್ ಸ್ಕೂಲ್ ಟೀಚರ್ ಆಗಿದ್ದ. ಸೊ ಯು ವಿಲ್ ರೈಟ್ ದಿಸ್ ಮಚ್. ಓಕೆ, ಈ ರೀತಿ ಒಂದು ಕ್ವೆಶ್ಚನ್ ಕೇಳಿದ್ರೆ ವೈ ಡಿಡ್ ರೂಫ್ ಜಾಯಿನ್ ಪಾಲಿಟಿಕ್ಸ್? ಪಾಲಿಟಿಕ್ಸ್ ಯಾಕೆ ಸೇರ್ಕೊಂಡ ಅಂದರೆ ಯು ವಿಲ್ ರೈಟ್ ದಿಸ್. ಟು ಅವಾಯ್ಡ್ ಡಿಸ್ಮಿಸಲ್ ಅರೈಸಿಂಗ್ ಫ್ರಮ್ ಅ ಫೀಮೇಲ್ ಟೀಚರ್ಸ್ ಕಂಪ್ಲೇಂಟ್. ಓಕೆ,
ಇಷ್ಟನ್ನ ಬರೀತೀರಾ. ಫೀಮೇಲ್ ಟೀಚರ್ ಅನ್ನೋದು ಯಾರು? ಶಿ ಲೇಟರ್ ಬಿಕಮ್ಸ್ ಮಾರ್ಕಸ್ ಸಿಬೇಸ್ ವೈಫ್. ಜ್ಞಾಪಕ ಇಟ್ಕೊಳ್ಳಿ. ಸೊ ಹೂ ಇಸ್ ಮಾರ್ಕಸ್ ಸಿಬೇಸ್ ವೈಫ್ ಅಂತ ಕೇಳಿದ್ರೆ ಹಿಸ್ ಎಕ್ಸ್ ಕಲೀಗ್ ಅಥವಾ ದ ಫೀಮೇಲ್ teacher who complained against Marcus Ibe and you should write that answer. And this particular question, what did Marcus Ibe christen his new house as? Christian andre ನಾಮಕರಣ ಮಾಡೋದು. ಏನಾಗಿ ಹೆಸರಿಟ್ಟ ಅವ್ರ ಹೊಸ ಮನೆಗೆ? ಉಮೋಫಿಯಾ ಮ್ಯಾನ್ಷನ್ಸ್. ಜ್ಞಾಪಕ ಇಟ್ಕೊಳ್ಳಿ. Who opened ಉಮೋಫಿಯಾ ಮ್ಯಾನ್ಷನ್ಸ್? ಆರ್ಕ್ ಬಿಷಪ್ ಅನ್ನೋದನ್ನ ಜ್ಞಾಪಕ ಇಟ್ಕೋತೀರಾ. ಅಂಡ್ ಹೌ ಮಚ್ ಡಿಡ್ ಮಾರ್ಕಸ್ ಸಿಬೆ ಡ್ರಾ ಇನ್ ಅಡ್ವಾನ್ಸ್ ಅಂದರೆ ಹೌ ಮಚ್ ಆಫ್ ಹಿಸ್ ಸ್ಯಾಲರಿ? 5 months ಸ್ಯಾಲರಿ. ಜ್ಞಾಪಕ ಇಟ್ಕೊಳ್ಳಿ. ಪ್ಲೀಸ್ ಡೋಂಟ್ ಫರ್ಗೆಟ್ ದಿಸ್. 5 months ಸ್ಯಾಲರಿ ಇನ್ ಅಡ್ವಾನ್ಸ್ ಮುಂಚೆನೆ ಡ್ರಾ ಮಾಡ್ಕೊಂಡ್ಬಿಡ್ತಾರೆ ಪಾಲಿಟಿಕ್ಸ್ ಇದು ಎಲೆಕ್ಷನ್ಸ್ಗೋಸ್ಕರ. ಓಕೆ. ದೆನ್ ಹೂ ವಾಸ್ ದ ಮೋಸ್ಟ್ ಟ್ರಸ್ಟೆಡ್ ಕ್ಯಾಂಪೇನರ್ ಆಫ್ ಮಾರ್ಕಸ್ ಸಿಬೆ ಅಂದರೆ ರೂಫ್ ಅಂತ ಬರೀತೀರಾ. ದಿಸ್ ವಿಲ್ ಬಿ ಯೋರ್ ಆನ್ಸರ್. ದೆನ್ ವಾಟ್ ಡಿಡ್ PAP ಪ್ರಾಮಿಸ್ ದ ವೋಟರ್ಸ್ ಅಂದರೆ ಏನು ಹಾಕ್ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರು? ಪೈಪ್ ಬೋನ್ ವಾಟರ್. ಅವ್ರ ಹಳ್ಳಿಗೆ ನೀರು ಇರಲಿಲ್ಲ, ಹಾಗಾಗಿ ಪೈಪ್ ಬೋನ್ ವಾಟರ್ ಹಾಕ್ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡ್ತಾರೆ. ಓಕೆ. ದೆನ್ ಕಮಿಂಗ್ ಟು ದಿಸ್ ಪೇಜ್, ವಾಟ್ ಈಸ್ ಓಝೋ ಫೀಸ್ಟ್ ಅಂತ ಕೇಳಿದಾಗ ಯು ಶುಡ್ ನೋ ವಾಟ್ ಈಸ್ ದಿಸ್. ಇಟ್ ಈಸ್ ಗಿವನ್ ಹಿಯರ್ ಇನ್ ಗ್ಲಾಸರಿ. ಗ್ಲಾಸರಿನಲ್ಲಿ ನೋಡ್ಕೊಳ್ಳಿ. ಓಝೋ ಫೀಸ್ಟ್ ಇಸ್ a festival in the Igbo clan of Nigeria. Festival in Nigeria ಅಂತನಾದರೂ ಬರೀರಿ. ಓಕೆ. ಅದೇ ರೀತಿ ಇ ಅಂತ ಕೊಟ್ಟಿದ್ದಾರಲ್ಲ, ವಾಟ್ ಇಸ್ ಇ ಅಂದರೆ ನೇಟಿವ್ ಡಿಟಿ ಆಫ್ ಉಮೋಫಿಯಾ ವಿಲೇಜ್. ಆ ರೀತಿ ಬರಿಬೇಕು. ಓಕೆ. ವಾಟ್ ಇಸ್ Port Harcourt, capital of River State, Nigeria. Name the village mentioned in the story The Voter ಅಂತ ಕೇಳಿದ್ರೆ ಉಮೋಫಿಯಾ ಅಂತ ಬರೀತೀರಾ. that will be your answer. how much bribe did PAP give the voters ಅಂದರೆ ಎಲ್ಲ ಸೇರಿಸಿ ಒಟ್ಟಾರೆ 4 shillings ಕೊಡ್ತಾರೆ. ಅದು ಜ್ಞಾಪಕ ಇಟ್ಕೊಳ್ಳಿ. ವಾಟ್ ಗಿಫ್ಟ್ ಡಿಡ್ ರೂಫ್ ಆಸ್ಕ್ ಮಾರ್ಕಸ್ ಸಿಬೆ ಅಂದರೆ ರಿಚ್ ರೋಬ್, ಒನ್ ಆಫ್ ಹಿಸ್ ರಿಚ್ ರೋಬ್ಸ್. ನೆಕ್ಸ್ಟ್ ಪೇಜಿಗೆ ಬಂದಾಗ ಹೂ ವಾಸ್ ದ ಎನಿಮಿ ರೂಫ್ ರೆಫರ್ಡ್ ಟು ಅಂತ ಕೇಳಿದಾಗ ಯು ವಿಲ್ ರೈಟ್ ಪ್ರೋಗ್ರೆಸಿವ್ ಆರ್ಗನೈಸೇಷನ್ ಪಾರ್ಟಿ, ದಟ್ ಇಸ್ POP. ವಿಚ್ ವಾಸ್ ದ ಎನಿಮಿ ಪಾರ್ಟಿ ಆಫ್ PAP ಅಂತ ಕೇಳಿದ್ರೆ POP ಅಂತ ಬರೀತೀರಾ. ಓಕೆ. ಹೂ ಫಾರ್ಮ್ಡ್ POP ಅಂತ ಕ್ವೆಶ್ಚನ್ ಇದ್ದಾಗ ವಾಟ್ ವಿಲ್ ಯು ರೈಟ್? ಫಾರ್ಮ್ಡ್ ಬೈ ದ ಟ್ರೈಬ್ಸ್ ಡೌನ್ ದ ಕೋಸ್ಟ್ ಅಂತ ಬರೆದ್ರೆ ಸಾಕಾಗುತ್ತೆ. ವೈ ವಾಸ್ ಇಟ್ ಫಾರ್ಮ್ಡ್ ಅಂತ ಕೇಳಿದ್ರೆ ಟು ಸೇವ್ ದೆಮ್ಸೆಲ್ಸ್ ಫ್ರಮ್ ಟೋಟಲ್ ಪೊಲಿಟಿಕಲ್, ಕಲ್ಚರಲ್, ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ಅನ್ನಿಹಿಲೇಷನ್. ಅಷ್ಟು ಬರಿಬೇಕಾಗತ್ತೆ. ದೆನ್ ಹೂ ವಿಸಿಟೆಡ್ ರೂಫ್ ಫ್ರಮ್ ದ POP ಕ್ಯಾಂಪೇನ್ team? A strange visit from the leader of the POP campaign team. Okay. ಅದನ್ನ ಜ್ಞಾಪಕ ಇಟ್ಕೊಳ್ಳಿ. Then what promise did the stranger take from Roof? Andre that he will vote for Madhuka. Who is Madhuka? Madhuka is the leader of the POP campaign team. Okay. He is the one, he is a candidate who is standing against Marcus Sibe. So PAP ಪಾರ್ಟಿನಲ್ಲಿ ಮಾರ್ಕಸ್ ಸಿಬೆ ನಿಂತ್ಕೋತಾ ಇರೋದು. POP ಪಾರ್ಟಿನಲ್ಲಿ ನಿಂತ್ಕೋತಾ ಇರೋದು ಅವರ ಹೆಸರು ಮಧುಕ. ಯು ಶುಡ್ ರಿಮೆಂಬರ್ ದಿಸ್ ನೇಮ್. ಓಕೆ. ಇನ್ನೊಂದು ಕ್ವೆಶ್ಚನ್, ವಾಟ್ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್, ವಾಟ್ ವಾಸ್ ದ ಸಿಂಬಲ್ ಆಫ್ PAP ಅಂತ ಕೇಳಿದ್ರೆ ಮೋಟರ್ ಕಾರ್. ಮೋಟರ್ ಕಾರ್ ಇಸ್ ದ ಸಿಂಬಲ್ ಆಫ್ ಅಂತ ಕೇಳಿದಾಗ ಏನು ಬರೀತೀರಾ? ಮ್ಯಾನ್ಸ್ ಹೆಡ್. ಯು ಶುಡ್ ರೈಟ್ ದಿಸ್. This come to this point, how much did Roof receive from POP leader as bribe? Andre 5 pounds. Okay. Then this will be asked for 4 marks. What did Roof do on the election day? ಎಲೆಕ್ಷನ್ ದಿನ ರೂಫ್ ಏನು ಮಾಡ್ತಾನೆ, ಯಾರಿಗೆ ವೋಟ್ ಹಾಕ್ತಾನೆ ಅನ್ನೋದನ್ನು ಇದನ್ನು ಯು ವಿಲ್ ಎಕ್ಸ್ಪ್ಲೇನ್. ಓಕೆ. ಸೊ ಇಷ್ಟು ಪಾಯಿಂಟ್ಸ್ ಜ್ಞಾಪಕ ಇಟ್ಕೊಳ್ಳಿ. ವಿಶ್ ಯು ಆಲ್ ದ ಬೆಸ್ಟ್.